ಹೋಗೋಣವಾ? ಬಂದ್ರಾ? ನಿನ್ನ ರೂಮ್ನ ಕ್ಲೀನ್ ಮಾಡಬೇಕಿತ್ತು. ನಂದಿತನ ಮನೇಲಿ ಒಬ್ಬಳೇ ಇದ್ಲಲ್ಲ, ಅದಕ್ಕೆ ನಾನು ಬೇಗನೆ ಬಂದ್ಬಿಟ್ಟೆ. ನಂದಿತಾ ಎಷ್ಟು ಕಾಮಾಗಿರ್ತಾಳೆ ಗೊತ್ತಾ, ಸ್ವಲ್ಪನೂ ಗಲಾಟೆ ಇಲ್ಲ. ಆರತಿ ಮಾಡಿಬಿಡ್ತೀನಿ, ಆಮೇಲೆ ಒಳಗೆ ಬನ್ನಿ. ಇರೋ ದೃಷ್ಟಿ ಎಲ್ಲ ಹೊಟ್ಟೋಗ್ಲಿ. ಅತ್ತೆ, ಆರತಿ ಎಲ್ಲ ಬೇಡ. ಮಗುಗೆ ದೃಷ್ಟಿ ಬಾಲಗ್ರಹಗಳೇನೋ ಆಗಬಾರ್ದು ಅಂತ. ಸೂತ್ಕ ಇದೆ, ಇಂಥ ಟೈಮಲ್ಲಿ ಸಂಭ್ರಮಗಳೆಲ್ಲ ಬೇಡ ಅಲ್ವಾ? ಏನು ಸೂತ್ಕನ? ಹೌದು, ಸಾವಿತ್ರಕ್ಕನ ಮಗು ಹುಡ್ತಾನೆ ಸತ್ತು ಹೋಯ್ತಲ್ಲ, ಮಗು ಸತ್ತು ಸೂತ್ಕ ಇದೆ. ಈ ಸಂಭ್ರಮಗಳೆಲ್ಲ ಬೇಡ ಅಲ್ವಾ? ಏನು ಮಾತಾಡ್ತಿದೀಯ ಕಾಂಚನ? ಸಾವಿತ್ರಿ ಮಗು ಸತ್ತೋಯ್ತು ಅಂದ್ರೆ ಅಷ್ಟೇ, ಮಾನವೀಯತೆ ಬೇಡ? ಪದೇ ಪದೇ ನೆನಪಿಸ್ತೀಯಲ್ಲ ನೋವಿನ ವಿಷಯನ. ಸಾವಿತ್ರಿ ಬಗ್ಗೆ ಬೇಡ ನಿನ್ಗೆ, ಸುಮ್ಮನೆ ಇತ್ತು. ಅಂಥದ್ದೇನು ತಪ್ಪು ಮಾತಾಡಿದೆ ಅಂಕಲ್? ನಾನು ಸಂಭ್ರಮಗಳು ಬೇಡ ಅಂದೆ. ಅಕ್ಕ ಬೇಜಾರಲ್ಲಿದ್ರಲ್ಲ ಅದಕ್ಕೆ. ಇದರಲ್ಲಿ ಮಾನವೀಯತೆ ಪ್ರಶ್ನೆ ಎಲ್ಲಿಂದ ಬಂತು? ಆಡೋದು ಸುಲಭ, ಮಾತುಗಳು ಎಂತ ಪರಿಣಾಮ ಬೀಳುತ್ತೆ ಗೊತ್ತಾ? ದುರಂಕಾರ ಬಂದಂಗಿದೆ ನಿಂಗೆ. ಕೈಯಲ್ಲಿರೋದು ಮಗು, ಶ್ರೀಮನ್ ನಾರಾಯಣ ಅಲ್ಲ. ಈಗ ಬೇಡ. ಸತ್ಯ, ಹೋಗ್ಲಿ ಬಿಡಪ್ಪ, ಚಿಕ್ಕದು ದೊಡ್ಡದಾಗೋದು ಬೇಡ. ಸಾವಿತ್ರಿ, ನಿನಗೆಲ್ಲ ಅರ್ಥ ಆಗುತ್ತಲ್ವಮ್ಮ? ಬೇಜಾರು ಮಾಡ್ಕೋಬೇಡ. ಬೇಜಾರಾಯ್ತು ಅಂತ ಹೇಳು ಸಾವಿತ್ರಿ. ಯಾಕೆ ಸುಮ್ಕಿದ್ಯಾ? ಯಾರ ಮುಂದೆನೂ ತಲೆ ಬಗ್ಗಿಸ್ಬೇಕಾಗಿಲ್ಲ ನೀನು. ಬೇವಿನ ಸೊಪ್ಪನ್ನ ಪರಿಮಳಕ್ಕೆ ಬಳಸ್ಕೊಂಡು ಅನ್ನದಲ್ಲಿ ಸಿಕ್ಕಾಗ ಸೈಡಿಗೆ ಎತ್ತಿರ್ತಲ್ಲ, ಹಾಗೆ ನೋಡ್ಕೋತಾರೆ ನಿನ್ನ. ತುಂಬಾ ಒಳ್ಳೊಳಗೆ ಹೋಗ್ಬೇಡ ಸಾವಿತ್ರಿ. ಸಾಕು ನೀ ಮನೆಗೆ ಮಾಡಿದ್ದು. ಸ್ವಲ್ಪ ಸ್ವಾರ್ಥಿ ಆಗು. ನಿನ್ನ ನಂಬ್ಕೊಂಡು ನಾನು, ಮಾವಯ್ಯ, ನಂದಿತಾ ಎಲ್ಲರೂ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ವಯಸ್ಸಲ್ಲೇ ಆಂಟಿ, ನಿಮಗೆಲ್ಲ ವಿಷಯ ಗೊತ್ತು. ಆದ್ರೂ ನೀವು ಯಾರ ಪರ ಅಂತ ನಂಗೆ ಈಗ ಗೊತ್ತಾಗ್ತೈತೆ. ಪರ ವಿರೋಧ ಇದ್ಯಾವುದೂ ನನಗೆ ಗೊತ್ತಿಲ್ಲ ಸತ್ಯ. ಆದರೆ ಸಾವಿತ್ರಿ ಬೆಲೆ ಏನು ಅನ್ನೋದು ನನಗೆ ಗೊತ್ತಿದೆ. ಅವಳನ್ನ ನಾನು ತುಂಬ ಎತ್ತರವಾದ ಸ್ಥಾನದಲ್ಲಿಟ್ಟಿದ್ದೀನಿ. ನಾನು ಏನು ಅನ್ನೋದು ಸಾವಿತ್ರಿಗೆ ಗೊತ್ತಿದೆ ಅಲ್ವಮ್ಮ? ಒಂದು ಸಣ್ಣ ವಿಷಯ ಮಾತಾಡಿದ್ದಕ್ಕೆ ಈಗ ತಾನೇ ಮಗು ಹುಟ್ಟಿದೆ, ಆದ್ರೆ ಎದುರುಗಡೆ ಇಷ್ಟೊಂದು ರಬ್ಬ ಮಾಡ್ತಿದ್ದೀರಲ್ಲ. ಇನ್ನು ನನ್ನ ಮಗು ಮನೆಯೊಳಗೆ ಕಾಲ್ ಕೂಡ ಇಟ್ಟಿಲ್ಲ. ಅತ್ತೆ, ನೀವು ಸಾವಿತ್ರಿ ಅಕ್ಕನಷ್ಟು ನನ್ನ ಪ್ರೀತಿಸ್ಬೇಕಾಗಿಲ್ಲ, ಆದ್ರೆ ನನ್ನ ಮಗು ವಿಷಯದಲ್ಲಿ ತಾರತಮ್ಯ ಮಾಡಬೇಡಿ ಪ್ಲೀಸ್. ನನಗೂ ಸಾವಿತ್ರಿ ಅಕ್ಕನ ಬಗ್ಗೆ ಗೌರವ ಇದೆ, ಅವ್ರಿಗೆ ಹೀಗಾಯ್ತಲ್ಲ ಅಂತ ಬೇಜಾರು ಇದೆ. ಆದ್ರೆ ಸತ್ಯಭಾವ ಹೀಗೆಲ್ಲ ಮಾತಾಡಿದ್ರಲ್ಲ, ಅದಕ್ಕೆ ಅವ್ರ ಮೇಲೆ ಗೌರವ ಹೋಗಿದೆ. ನನಗೆ ಮಗು ಆಗ್ಬಿಡ್ತಲ್ಲ, ಅದಕ್ಕೆ ನಿಮ್ ಎಲ್ರಿಗೂ ಅಸಮಾಧಾನ ನನ್ನ ಮೇಲೆ. ಇನ್ಮೇಲೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ. ಸಾವಿತ್ರಿ, ಅವಳು ಹೇಗೆ ಅಂತ ನಿನಗೆ ಗೊತ್ತಲ್ವಾ? ಬೇಜಾರು ಮಾಡ್ಕೋಬೇಡ. ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಹೋರಾಟ ಮಾಡಿರೋ ದೇಹಕ್ಕೆ ನಿದ್ದೆ ಬೇಕು, ಇಲ್ಲಾಂದ್ರೆ ವೀಕ್ ಆಗ್ಬಿಡ್ತೀಯ. ಹೋಗಮ್ಮ. ನಾ ಹೋಗಿ ಮಲಗ್ತೀನತ್ತೆ.
ಅಮ್ಮ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಮನೆಗೆ ಬಂದ್ಬಿಡು. ಇಲ್ಲೇ ಇದ್ರೆ ಆ ಕಾಂಚನ ಚುಚ್ಚಿ ಚುಚ್ಚಿ ಮಾತಾಡಿ ನಿನ್ನ ಮನಸ್ಸಿಗೆ ಬೇಸರ ಮಾಡ. ಅವಳು ಸರಿ ಇಲ್ಲ. ತಾನಿಲ್ಲೇ ಇದ್ರೂ ತನ್ನನ್ನು ಯಾನೂ ಗಮನಿಸ್ತಾ ಇಲ್ಲ ಅನ್ನೋ ಭಾವ ಅವಳಿಗೆ. ತನ್ನ ಇರುವಿಕೆಯನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ತರಲೆ ಮಾತುಗಳನ್ನ ಆಡ್ತಾಳೆ. ಬಂದ್ಬಿಡು. ನೋಡು, ನಿನ್ನ ಈ ಮನಸ್ಥಿತಿಗೆ ಈಗ ಸರಿಯಾದ ಜಾಗ ಅಂತ ಅಂದ್ರೆ ನಮ್ಮನೆ. ನನ್ನ ಮುಂದೆ ನನ್ನ ಮಗು ಇರ್ಬೇಕಪ್ಪ. ನನ್ನ ಮನೆಗೆ ಬರಲ್ಲ. ನನ್ನ ಮಗುಗೋಸ್ಕರ ಯಾರು ಏನೇ ಅಂದ್ರೂ ನಾನು ತಡ್ಕೋತೀನಿ. ನನ್ನ ಕಣ್ಮುಂದೆ ನನ್ನ ಮಗು ಇರಬೇಕು ಅಷ್ಟೆ. ನೀನು ಈ ಬೈಕೆ ಮುಂದೆ ನಾನು ನಿನ್ನನ್ನು ಮನೆಗೆ ಬಾ ಅಂತ ಬಲವಂತ ಮಾಡೋದಿಲ್ಲ. ಆದರೆ ನನ್ನನ್ನು ಬಿಟ್ಟು ಹೋಗೋದಕ್ಕೂ ನನ್ನ ಮನಸ್ಸು ಸಹಕರಿಸ್ತಾ ಇಲ್ಲ. ಹಾಗಾಗಿ ಬಂದು ನೋಡ್ಕೊಂಡು ಹೋಗ್ಲಮ್ಮ. ಏನ್ ಗೊತ್ತಪ್ಪ, ವಿನುತಂಗೆ ಮಗುನ ಎತ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ ನಿಜ. ಈಗ ಬಿಟ್ಕೊಡ್ಬೇಕು ಅನ್ನಿಸ್ತಾ ಇಲ್ಲಪ್ಪ. ಬಿಟ್ಕೊಡಕ್ ಕಷ್ಟ ಆಗ್ತಿದೆ. ಹಾಗಂತ ನಾನು ಸ್ವಾರ್ಥಿ ಅಲ್ಲಪ್ಪ. ಸಹಜವಾಗಿ ಒಬ್ಬ ತಾಯಿಗೆ ಮಗು ಮೇಲಿರೋ ಮಮತೆ ಅಷ್ಟೆ. ಆ ಮಗು ನನ್ನ ಸೆಳೀತಾ ಇದೆಪ್ಪ. ದೇವತೆಗಳು ಅಮೃತ ಕುಡಿದು ಸಾವೇ ಇಲ್ಲ ಅಂತ ನಿರೂಪಿಸಿದ್ರು. ಮನುಷ್ಯ ತನ್ನ ಮನಸ್ಸಿನಲ್ಲಿ ಪ್ರೀತಿನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಸಾವಿಲ್ಲ ಅಂತ ನಿರೂಪಿಸೋದಕ್ಕೆ ಹೊರಟಿದೆ. ದೇವತೆಗಳು ದೊಡ್ಡವರು, ನಾವು ದೊಡ್ಡವರು ಅನ್ನೋ ಗೊಂದಲದಲ್ಲಿ ಬದುಕು ಮುಗಿದ್ರೆ ಚೆನ್ನಾಗಿರುತ್ತೆ. ಕಾಂಚನ ಮೇಲೆ ನಿನ್ನ ಮನಸ್ಸಿನಲ್ಲಿ ಸೃಷ್ಟಿಯಾಗಿರೋ ಪ್ರೀತಿನೇ ಇಷ್ಟಕ್ಕೆಲ್ಲ ಕಾರಣ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀನು ಈಗ ಕೊರಗ್ತಾ ಇದೆಯಲ್ಲ, ಅದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ಏನೇನೋ ಅನ್ನಿಸ್ತಿದೆಪ್ಪ ಮನ್ಸಲ್ಲಿ. ಏನು ಅನ್ಕೋಬೇಡ ಕಂದ. ನಿನ್ನ ಗಮನ ಸತ್ಯ ಮತ್ತೆ ನಂದಿತಾ ಮೇಲೆ ಇರಬೇಕು ಅಷ್ಟೇ. ಆದ್ರೆ ನಾನು ಎರಡನೇ ಮಗುಗೆ ಮೋಸ ಮಾಡ್ತಿದ್ದೇನೆ ಅನ್ನಿಸ್ತಿದೆಪ್ಪ. ಸತ್ಯಂಗೂ ಮೋಸ ಮಾಡ್ತಿದ್ದೇನೆ ಅನ್ನಿಸ್ತಿದೆಪ್ಪ. ವಿನುತ ಸತ್ಯಂಗೆ ಮಗುನ್ ಮುಟ್ಟಕ್ಕೂ ಬಿಡಲ್ಲ. ನಂದಿತಾ ಈ ಮಗು ಒಂದೇ ಬಳ್ಳಿ ಎರಡು ಹೂಗಳಲ್ವಪ್ಪ. ಒಂದಿಲ್ಲಿ ಒಂದಲ್ಲಿ ಅಕ್ಕ ತಂಗಿರ್ನೆ ಬೇರೆ ಮಾಡ್ತಿದ್ದೀನಿ ಅನ್ನಿಸ್ತಿದಪ್ಪ. ಇದೆಲ್ಲ ಮೋಸ ಅಲ್ವಾ? ಸಾವಿತ್ರಿ, ಏನೇನೋ ಯೋಚನೆಗಳು ಮನಸ್ಸಿಗಂದಾಗ ಹೀಗೆಲ್ಲ ಆಗುತ್ತೆ. ನಿನ್ನ ವಿಚಾರದಲ್ಲಿ ಕಾಂಚನ ಕೆಟ್ಟದಾಗಿ ನೋಡ್ಕೊಳ್ತಾಳೆ ನಿಜ. ಆದ್ರೆ ಮಗುನ್ ಚೆನ್ನಾಗಿ ನೋಡ್ಕೊಳ್ತಾಳೆ. ಏನ್ ಗೊತ್ತಪ್ಪ, ಹಣೆ ಬರಹ ಬರೆಯೋನ ಹತ್ರ ಗಲಾಟೆ ಮಾಡಿದ್ದೆ ಅನ್ಸುತ್ತೆ. ಅಪ್ಪ ಅಮ್ಮನ್ ನಾನು ನೋಡ್ಬೇಕು, ನನ್ನ ಬೇಗ ಕಳ್ಸು ಅಂತ. ಅದಕ್ಕೆ ಏನೇನೋ ಗೀಚ್ ಕಳ್ಸಿದಾನೆ. ಅದಕ್ಕೆ ಇಷ್ಟೆಲ್ಲ ಯಾತ್ರೆ. ತುಂಬಾ ಕುಗ್ಗಬೇಡ ಮಗಳೇ. ವಯಸ್ಸಾಗಿದೆ ನನಗೂ ಪದ್ಮಗೂ. ನಿನಗೂ ಏನಾದ್ರೂ ತೊಂದರೆ ಆಗೋಗ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು ಹೇಳು? ನೋಡು, ಕೊರಗೋದ್ರಿಂದ ತೊಂದರೆ ಪರಿಹಾರ ಆಗೋಲ್ಲ. ಏನು ಹಾಕೋದಿಲ್ಲ. ಅದರಿಂದ ಒಂದು ನೆನ್ಪಿಟ್ಕೋ, ಮಗು ನಿನ್ನ ಹತ್ರ ಖಂಡಿತ ಬಂದೇ ಬರುತ್ತೆ. ಕೊನೆಗೂ ಕರ್ಣನ್ ಕುಂತಿ ಸಿಗ್ಲಿಲ್ಲಪ್ಪ. ವಿತಂಡವಾದ ಮಾಡಬೇಡ. ಕೆಟ್ಟ ಕೋಪ ಬರುತ್ತೆ ನನಗೆ. ನಿನ್ನ ಪಾಡಿಗೆ ನೀನಿರು. ನಂದಿತಾ ಬಗ್ಗೆ ಗಮನ ಕೊಡು. ಸರಿನಾ? ಕಾಂಚನ, ಕಾಂಚನ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಮಾತಾಡ್ಬೋದಾ?
ಏನು? ಆ ವಿಷಯ ನಿನಗೆ ಗೊತ್ತಾಗದೆ ಹೋದ್ರೆ ಸಾವಿತ್ರಿಗೆ ತೊಂದರೆ. ಈ ಮನೇಲಿ ಮನುಷ್ಯರಂತ ಇರೋದು ಸಾವಿತ್ರಿ ಅಕ್ಕ ಒಬ್ರೇನಾ? ನಮಗೂ ಇಷ್ಟ ಕಷ್ಟಗಳೆಲ್ಲ ಇರುತ್ತೆ. ನಮ್ಮನ್ನ ಯಾರು ಕೇಳೋದೇ ಇಲ್ಲಪ್ಪ. ಬರೀ ಸಾವಿತ್ರಿ ಅಕ್ಕನ ಜೋಪಾನ ಮಾಡೋದೇ ಆಗೋಯ್ತು. ಏನು ಕಷ್ಟ ಇದೆ ನಿನಗೆ? ನಿನಗೋಸ್ಕರ ಕಷ್ಟಗಳನ್ನು ಎದುರಿಸ್ತವಳು, ಹೋರಾಟ ಮಾಡಿದವಳು ಸಾವಿತ್ರಿ. ಅದಕ್ಕೆ ಮನೇಲಿ ಅವಳು ಕಂಡ್ರೆ ಗೌರವ, ಪ್ರೀತಿ. ನನಗೋಸ್ಕರನಾ? ಅದ್ ಎಂಥ ಕಷ್ಟ ಅನುಭವಿಸಿದ್ದಾರೆ, ಏನೇನು ಹೋರಾಟ ಮಾಡಿದ್ದಾರೆ ಹೇಳಿ? ಅದನ್ನು ಕೇಳಬಾರ್ದು ನೀನು. ನಿನ್ನ ಯೋಗ್ಯತೆನ ಅವಳು ಅರ್ಥ ಮಾಡ್ಕೋಬೇಕಾಗಿತ್ತು. ನಿನಗೋಸ್ಕರ ಏನೇನು ಕಷ್ಟ ಅನುಭವಿಸಿಲ್ಲ ಅವಳು. ಏನೇನ್ ಮಾಡಿದ್ದಾರೆ? ಬರೀ ಮಾಡಿದಾಳೆ ಮಾಡಿದಾಳೆ ಅಂತ ಹೇಳಿದ್ರೆ ಆಗಲ್ಲ. ಅದ್ ಏನ್ ಮಾಡಿದ್ದಾರೆ ಅದನ್ನ ಹೇಳಿ. ತ್ಯಾಗ ಮಾಡಿದಾಳೆ. ಯಾರಿಂದನೂ ಯಾವ ಕಾಲಕ್ಕೂ ಮಾಡಕ್ಕಾಗದೇ ಇರೋ ತ್ಯಾಗ. ಅವಳಿರೋದಕ್ಕೆ ನೀನಿರೋದು. ಅದ್ ಎಂಥ ತ್ಯಾಗ ಅಂತ ಹೇಳಿ. ಕೈ ಮುಗ್ದು ಕೇಳ್ಕೊತೀನಿ, ಸಾವಿತ್ರಿ ಎದುರು ಮಗು ಸತ್ತೋದು ವಿಚಾರ ಎತ್ತಬೇಡ. ಮೊದಲೇ ಕುಗ್ಗಿದ್ದಾಳೆ. ಎರಡನೇ ಮಗು ವಿಚಾರನ ಮನಸ್ಸಿಗೆ ಹಚ್ಕೊಂಡ್ರೆ ಕಷ್ಟ. ನಂದಿತಾ ಬಗ್ಗೆ ಆಸಕ್ತಿ ಕಳ್ಕೊತಾಳೆ. ತಾಯಿ ಇದ್ದು ನಂದಿತಾ ತಬ್ಲೆ ಆಗ್ತಾಳೆ. ಮಗು ಸತ್ತೋದು ವಿಚಾರ ಎತ್ತಬೇಡ ಇನ್ನು ಮುಂದೆ. ಎಷ್ಟು ದೊಡ್ಡ ಮನಸ್ಸು ಸಾವಿತ್ರಿ ನಿಂದು. ಪದದಲ್ಲಿ ಹೇಳಕ್ಕಾಗ್ದಿರೋ ಗುಣ ನಿಂದು. ನಿನ್ ಬಗ್ಗೆ ಒಂದು ಇತಿಹಾಸನೇ ಬರೀಬಹುದು. ನಾವುಗಳೆಲ್ಲ ಎಷ್ಟು ಅದೃಷ್ಟವಂತರು, ಪುಣ್ಯವಂತರು ಅನ್ನೋದು ಈಗ ಸಾಬೀತಾಗಿದೆ. ಹೇಗೆ ಗೊತ್ತಾ? ನೀನ್ ಬದುಕ್ಬಿಟ್ಟಿಯಲ್ಲ, ಅದಕ್ಕೆ ನಿನ್ನ ಜೊತೆನಲ್ಲಿ ಬಾಳೋ ಅದೃಷ್ಟ ನಮ್ದಾಗಿದೆ. ಈಗ ನನ್ನ ಸದ್ಯದ ಸಂತೋಷ ಏನು ಗೊತ್ತಾ? ನೀನು ನಮ್ಮ ಜೊತೆಗಿದ್ಯಾ ಅನ್ನೋದು. ಅದೃಷ್ಟ ಅದಕ್ಕೆ ಇಷ್ಟ ಬಂದ ಹಾಗೆ ನಡ್ಕೊಳ್ಳುತ್ತೆ ಅತ್ತೆ. ನನ್ನ ಮಗು ನನ್ನ ಕಣ್ಮುಂದೆನೇ ಇರುತ್ತೆ. ಆದ್ರೂ ಅದು ನಂದಲ್ಲ. ಇದು ಹಣೆ ಬರಹ ಅನ್ಲೋ, ದುರಂತ ಅನ್ಲೋ, ಏನನ್ಲಿ ಅತ್ತೆ. ನನ್ನ ಮಗುಗೋಸ್ಕರ ನಾನು ಹಂಬಲಿಸಿದ್ರೆ ಅದು ಕೆಲವ್ರ ದೃಷ್ಟಿಯಲ್ಲಿ ಸ್ವಾರ್ಥ. ಹೆರಿಗೆ ನೋವು ಹಾಗೆ ಉಳ್ಕೊಂಡ್ಬಿಡ್ತಲ್ಲ ಅತ್ತೆ. ಯಾವ ತಾಯಿನೂ ತನ್ನ ಮಗುನ್ ಬಿಟ್ಟಿರಲ್ಲ. ಭಾವಕ್ಕೆ ಸಂಬಂಧಪಟ್ಟ ವಿಷಯಗಳೇ ಹಾಗೆ ಅನ್ಸುತ್ತೆ. ಮನಸ್ಸನ್ನ ಕದಡುತ್ತೆ. ಏನ್ ಮಾಡ್ಲಿ ಅತ್ತೆ ನಾನು? ಸಾವಿತ್ರಿ, ಕದಡಿದ ಮನಸ್ಸಿಗೆ ಸುಮ್ಮನಿರೋದೇ ಮದ್ದು. ಹೆತ್ತವಳು ದೈವ ಅಂತಾರೆ. ನೀನು ಅಷ್ಟೇ, ದೇವ್ರ ತರ ಸುಮ್ಮನೆ ಇದ್ಬಿಡು. ದೂರದಿಂದಾನೆ ನಿನ್ ಮಗುಗೆ ನೆರಳಾಗಿದ್ಬಿಡು. ಹೆತ್ತ ತಾಯಿನೇ ಮಗುಗೆ ದೊಡ್ಡಮ್ಮ ಆಗ್ಬಿಟ್ಲು. ಎತ್ತಾಡ್ಸೋ ಅವಕಾಶನೇ ಇಲ್ಲ ಅತ್ತೆ. ನನಗೆ ವಿನತನ ಬಗ್ಗೆ ಅನುಮಾನ ಇಲ್ಲ. ಆದ್ರೆ ಅವಳ ಕೈಲಿ ಮಗುನ ನೋಡಿದ್ರೆ ಭಯ ಆಗುತ್ತೆ ಅತ್ತೆ. ಮಗು ಎಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೋ ಅಂತ. ಅತ್ತೆ, ಮಗು ಸ್ವಲ್ಪ ಕೈಗೆ ಬರೋವರೆಗೂ ನೀವೇನಿತು ಜೊತೆ ಇರ್ತೀರಾ? ನಾನ್ ಮಗುಗೆ ಹೆಚ್ಚೆಚ್ಚು ಹಂಬಲಿಸಿದಷ್ಟು ಅವಳಿಗೆ ಮಗು ವಿಷಯದಲ್ಲಿ ಅಭದ್ರತೆ ಕಾಡುತ್ತೆ. ತ್ಯಾಗ ಸುರ್ಸೋ ಕಂಬನಿನ ಯಾರ ಕೈಯಿಂದನೂ ಒರ್ಸಕ್ಕಾಗೋದಿಲ್ಲ. ನೋಡು, ನಿನ್ ನೋವೇನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದ್ರೆ ನಿನಗೆ ಸಮಾಧಾನ ಹೇಳೋ ವಿಷಯದಲ್ಲಿ ನಾನು ನಿಸ್ಸಹಾಯಕಳಾಗಿದ್ದೀನಿ.
ನೀವಿಬ್ರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ. ಈ ಮಾತನ್ನ ನಾನು ಬೇಕಾದ ಸಲ ಹೇಳಿದ್ದೀನಿ. ಒಂದು ಕಣ್ಣು ನೋವಿಂದ ಮರಗಿದ್ರೆ ಇನ್ನೊಂದು ಕಣ್ಣು ಮರಗ್ದ ಹಾಗೇನೆ ಅಲ್ವಾ ಸಾವಿತ್ರಿ? ನಿನ್ ಜೊತೆ ನಂದಿತಾ ಇದ್ದಾಳಮ್ಮ. ಇನ್ನೊಂದು ಮಗುನು ನಿನ್ ಕಣ್ಣೆದುರುಗಡೆನೆ ಇರುತ್ತೆ. ನೋವನ್ನ ಮರೆಸೋದಕ್ಕೂ ಆ ದೇವರು ಬೇಕಾದಷ್ಟು ದಾರಿಗಳನ್ನು ಕೊಟ್ಟಿದ್ದಾನೆ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಹಾಗೆ ನೋಡು, ನಮಗ್ ಬೇಕಾಗಿರೋದು ನಮಗ್ ದಕ್ತೆ ಇದ್ದಾಗ ನಿರಾಸೆ ಆಗುತ್ತೆ. ಆದ್ರೆ ನಮ್ ಜೊತೆ ನಮಗ್ ದೇವ್ರು ಕೊಟ್ಟದು ಅಂತ ತಿಳ್ಕೊಂಡು ಕೆಲವೊಂದು ಮಿತಿಗಳನ್ನ ಹಾಕೊಂಡ್ಬಿಟ್ರೆ ಜೀವನ ಸರಾಗವಾಗಿ ನಡೆಯುತ್ತೆ. ನಮ್ ಕೈಗೆ ಎಟಕ್ತಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಜೀವನಕ್ಕೆ ಅರ್ಥನೇ ಇಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಈ ವಿಷಯನೆಲ್ಲ ದೂರ ಮಾಡಿ ನಿನ್ ಮಗಳು ನಂದಿತಾ ಬಗ್ಗೆ ಯೋಚನೆ ಮಾಡು. ಅವಳ ಬಗ್ಗೆ ಗಮನ ಹರಿಸು. ಕಾಂಚನ ನಿನ್ ಮಗುನ ಚೆನ್ನಾಗಿ ನೋಡ್ಕೊಳ್ತಾಳೆ. ನಿನಗಿರೋ ಇನ್ಸೆಕ್ಯೂರಿಟಿ ಏನು ಅನ್ನೋದು ನನಗೆ ಗೊತ್ತು. ಅದನ್ನ ಬದಿಗಿಡು. ಆಗ್ಲೇ ಸತ್ಯ ಹೇಳಿಲ್ವಾ, ನಿನ್ನನ್ನು ನಂಬ್ಕೊಂಡು ನಾವೆಲ್ಲರೂ ಇದ್ದೀವಿ ಅಂತ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ ಗತಿ ಏನು ಸಾವಿತ್ರಿ? ಅದಕ್ಕೆ ಯೋಚನೆ ಮಾಡ್ಬೇಡ, ಸಮಾಧಾನ ಮಾಡ್ಕೊ. Daniel Boone was a man, yes indeed. ಕಾಂಚನ, ಯಾಕಮ್ಮ ಇಲ್ಲಿ ಬಂದು ಕೂತಿದ್ಯಾ? ನಿದ್ದೆ ಬರಲ್ವಾ ನಿಂಗೆ? ನಿದ್ದೆ ಬಂದಿತ್ತು, ಮಗು ಎದ್ದು ರಂಪ ಮಾಡ್ತು, ಆಮೇಲೆ ನಿದ್ದೆನೇ ಬರಲಿಲ್ಲ. ಅದಕ್ಕೆ ನೀನ್ ಇಲ್ಲಿ ಕೂತ್ರೆ ಹೇಗೆ? ಮಗುನ ನೀನೇ ನೋಡ್ಕೋಬೇಕಲ್ವಾ? ಏನೋ ಅತ್ತೆ, ತುಂಬ ಬೇಜಾರು. ಮಗು ಮಡ್ಲಿಗೆ ಬಂದ್ರೆ ಸ್ವರ್ಗ ಅಂತ ಹೇಳ್ದೋಳು ನೀನೇ ಅಲ್ವಾ ಕಾಂಚನ? ಮಗು ಬಗ್ಗೆ ಆ 9 ತಿಂಗಳು ಏನೇನು ಕನ್ಸುಗಳನ್ನ ನಾವು ಕಂಡಿದ್ನಲ್ಲ, ಆ ಥರ ಇಲ್ಲ ಮಗು. ಈಗ ತಾನೇ ಹುಟ್ಟಿರೋ ಮಗು ಬಗ್ಗೆನೇ ಆಪಾದನೆನಾ? ನೋಡು, ಆ ಪುಟ್ಟ ಕಣ್ಣಮ್ಮ ನಮಗ್ ಬೇಕಾದ ಹಾಗಿರೋದಿಲ್ಲ. ಅದ್ರ ಸ್ವರದ ಭಾವಕ್ಕೆ ನಾವು ನಡ್ಕೋಬೇಕು ಅಷ್ಟೇ. ಮಗುವಿನ ನಗು, ಅಳು ಒಂಥರ ಸಂಗೀತ ಇದ್ದ ಹಾಗೆ. ಅದಕ್ಕೆ ತಕ್ಕ ಹಾಗೆ ನಾವಿರ್ಬೇಕು. ನೋಡು, ನೀನು ಹೋಗಿ ಮಗುನ ಈಗ ಚೆನ್ನಾಗಿ ನೋಡ್ಕೋಬೇಕು. ಅದ್ರ ಬದಲು ಅದ್ರ ಬಗ್ಗೆ ಆಪಾದನೆ ಮಾಡೋದು ನನ್ಗೆ ಇಷ್ಟ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅತ್ತೆ. ಮಗು ಬಗ್ಗೆ ನನ್ನ ಮನಸ್ಸಲ್ಲಿ ತುಂಬಾ ಪ್ರೀತಿ ಇದೆ, ಆದ್ರೆ ಯಾಕೋ ಗೊತ್ತಿಲ್ಲ, ನನಗೆ ಅದ್ರ ಜೊತೆ ಕನೆಕ್ಟ್ ಆಗಕ್ಕೆ ಆಗ್ತಾ ಇಲ್ಲ. ಅದಕ್ಕೀಗ ಏನ್ ಮಾಡ್ಬೇಕು ಅಂತ ಇದೆಯಾ? ಅದಕ್ಕೀಗ ಏನ್ ಮಾಡ್ಬೇಕು ಅಂತ ಇದೆಯಾ ಅಂದ್ರೆ, ತಾಯಿ ತನಕ ಹಂಬಲಿಸೋದು ತುಂಬಾ ಸುಲಭ, ಆದ್ರೆ ಅದನ್ನ ನಿಭಾಯಿಸೋದು ಅಷ್ಟೇ ಕಷ್ಟ. ಮಗುನ ನೋಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿ ಬಂದು ಟಿವಿ ನೋಡ್ತಾ ಕೂತಿದ್ಯಲ್ಲ, ನಿನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳು, ಸಾವಿತ್ರಿನೇ ಮಗು ನೋಡ್ಕೋತಾಳೆ. ಅವ್ರು ಯಾಕೆ ನನ್ನ ಮಗು ನೋಡ್ಕೋಬೇಕು? ನನ್ನ ಮಗುನ ನಾನೇ ನೋಡ್ಕೊಳ್ತೀನಿ. ಮಗು ನೋಡ್ಕೊಳ್ಳೋದ್ರ ಬಗ್ಗೆ ನನಗೆ ಅನುಭವ ಕಮ್ಮಿ ಇರಬಹುದು, ಅಥವಾ ಅನುಭವನೇ ಇಲ್ಲದೆ ಇರಬಹುದು, ಆದ್ರೆ ಮಗು ಬಗ್ಗೆ ಪ್ರೀತಿ ಇದೆ. ಪ್ರೀತಿ ಎಷ್ಟಿದೆ ಅಂತ ಕಾಣಿಸ್ತಾ ಇದೆ. ಯಾಕತ್ತೆ ಇಷ್ಟೊಂದು ರೂಢಾಗಿ ಮಾತಾಡ್ತಾ ಇದ್ದೀರಾ? ಸಣ್ಣ ವಿಷಯನ ಯಾಕೆ ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದೀರಾ? ಮಗು ಕೈಗೆ ಬಂದ್ಮೇಲೆ ನೀನ್ ಸಾವಿತ್ರಿ ಮೇಲೆ ಮಾಡ್ತಾ ಇರೋ ಧೋರಣೆ ಸರಿ ಇಲ್ಲ. ಅವಳಿಗೂ ಮಗು ಮೇಲೆ ಸಮಾನವಾದ ಹಕ್ಕಿದೆ. ಏನ್ ಹಕ್ಕು?